ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹಾಗೆ ಸಪೋರ್ಟ್ ಮಾಡಿ. ಇದು ಸ್ಯಾಟರ್ಡೆ ಮಾರ್ನಿಂಗ್ ಬ್ಲಾಗು. ಇವಾಗ ಟೈಮ್ 8 ಆಗಿದೆ. ಅವ್ರು ಎದ್ದೇಳೋಷ್ಟೊತ್ತಿಗೆ ಉಪ್ಪಿಟ್ಟು ಮಾಡಿದ್ದೆ. ಎದ್ದ ತಕ್ಷಣ ತಿಂದು ಆಟ ಆಡ್ತಾಯಿದ್ದಾರೆ. ಗಾಳಿ ಬರಲಿ ಅಂತ ಕಿಟಕಿ ತೆಗ್ದಿದ್ದೆ. ಕಿಟಕಿಯಿಂದ ಸ್ವಲ್ಪ ಐಟಮ್ಸ್ನ ಹೊರಗಡೆ ಎಸ್ದ ಮಗ, ತೊಗೊಂಬರೋಣ ಅಂತ ಕೆಳಗಡೆ ಹೋಗ್ತಾ ಇದ್ದೀನಿ. ಹಾಗೆ ಬರುವಾಗ ತಾರ್ ಮಹೇಂದ್ರ ನೋಡಿಬಿಟ್ಟು ಅಲ್ಲೊಂದು ಸ್ವಲ್ಪ ಆಟ ಆಡ್ತಾ ಇದ್ದಾನೆ. ಅದು ತುಂಬ ಇಷ್ಟ ತಾರ್ ಮಹೇಂದ್ರ ಕಂಡ್ರೆ. ಹಾಡಪ್ಪ ಮಾಡ್ಬಿಡು ನೀನು. ನಮ್ಮ ಚಿಂಟುಗೆ ಸರಿಯಾಗಿ ಮಾತಾಡೋಕ್ಕೆ ಬರಲ್ಲ. ಅವನ ಜೊತೆ ಸೇರಿ ರೈಮ್ಸ್ ಹೇಳ್ತಾ ಇರ್ತಾನೆ ತುದ್ಲ. ಈಗ ಸ್ವಲ್ಪ ಆಡ್ತಾ ಇದ್ದ ಅಂತ ಜೋಕಾಲಿ ಆಡ್ಸೋಣ ಅಂತ ಹೊರಗಡೆ ಬಂದೆ. ಚಿಕ್ಕವನಿಗೆ ಆಡೋಕ್ಕೆ ಬಿಡಲ್ಲ, ನಮ್ಮ ದಿಶುನೇ ಕೂತ್ಕೊಂಡಿದ್ದಾನೆ. ಮಧ್ಯಾಹ್ನ ಫಿಲಮ್ಗೆ ಹೋಗೋಣ ಅಂದ್ಕೊಂಡ್ವಿ. ಇಬ್ಬರು ಮಲಗಿಬಿಟ್ರು. ಸೊ ಹಾಗಾಗಿ ಅವ್ರನ್ನ ಮಲಗಿಸ್ಬಿಟ್ಟು ಮಧ್ಯಾಹ್ನ ಔಟ್ಸೈಡ್ ಊಟಕ್ಕೆ ಹೋಗಲಿಲ್ಲ. ಹಂಗಾಗಿ ಟೊಮೆಟೊ ಸಾರು ಮಾಡು ಅಂತ ಹೇಳಿದ್ರು ನಮ್ಮ ಮನೆಯವರು. ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇವತ್ತು ಪಿಕ್ಚರ್ಗೆ ಹೋಗ್ಬಿಟ್ಟು ಅಲ್ಲೇ ಲಂಚ್ ಮಾಡ್ಕೊಂಬರೋಣ ಅಂತ ಪ್ಲ್ಯಾನ್ ಇತ್ತು. ಮಕ್ಕಳಿಬ್ರು ಮಲಗಿಬಿಟ್ರು ಮಧ್ಯಾಹ್ನ ಟೈಮು. ನಮ್ಮ ಹಸ್ಬೆಂಡ್ದು ಏನೋ ಕೆಲಸ ಇತ್ತಂತೆ. ಸೊ ಹಾಗಾಗಿ ತಿಳಿ ಸಾರು ಮಾಡು ಅಂದರು. ಮಾಡ್ತಾಯಿದ್ದೀನಿ. ಜಸ್ಟ್ ಸಿಂಪಲ್ಲಾಗಿ ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು ಎಲ್ಲ ಏನೇನು ಮಸಾಲೆ ಹಾಕಬೇಕು ಎಲ್ಲನೂ ಹಾಕಿ ಒಂದು ಕುದಿಸ್ಕೊತಾ ಇದ್ದೀನಿ. ಅದು ಆರಿದ ಮೇಲೆ ಮಿಕ್ಸರ್ಗೆ ಸೋಸಿಬಿಟ್ಟು ಅದನ್ನು ಜಸ್ಟ್ ತರಿಯಾಗಿ ರುಬ್ಬಿ ಬೆಳ್ಳುಳ್ಳಿ ಹಾಕಿ ಜೀರಿಗೆ ಸಾಸಿವೆ ಹಾಕಿ ಒಗ್ಗರಣೆ ಹಾಕಬೇಕು. ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ ಹೇಗಿದೆ ಅಂತ. ನಾನು ಹಾಗೆ ಮಾಡೋದು. ಅರ್ಜೆಂಟ್ ಸಾಂಬಾರು ಅಂದರೆ ಇದೇ ಸಾರು ಮಾಡೋದು. ಅವ್ರ ಪಪ್ಪ ಬರ್ತಾ ಜ್ಯೂಸ್ ತಂದಿದ್ರು, ಅದನ್ನು ಕುಡಿತಾ ಇದ್ದಾರೆ. ಇವರಿಗೆ ಜಾಸ್ತಿ ನಾವು ಕಂಪ್ನಿ ಫ್ರೂಟ್ ಜ್ಯೂಸ್ ಎಲ್ಲ ಕೊಡಲ್ಲ, ನ್ಯಾಚುರಲಾಗಿ ಹಣ್ಣಿನ ಜ್ಯೂಸೇ ಮಾಡಿರೋದೇ ಕೊಡೋದು. ಸಾಯಂಕಾಲ ನಮ್ಮ ದಿಶನ್ ಫ್ರೆಂಡ್ಸ್ ಬಂದಿದ್ದರು. ಔಟ್ಸೈಡ್ ಆಟ ಆಡ್ತಾಯಿದ್ದಾರೆ. ಹೊರಗಡೆ ಆಟ ಆಡೋಕ್ಕೆ ಹೋಗೋಣ ಅಂತಿದ್ದಾರೆ ನಮ್ಮ ದಿಶು. ಬಿಸಿಲು ಜಾಸ್ತಿ, ತುಂಬ ಧೂಳಿದೆ. ಸೊ ಹಾಗಾಗಿ ನಮ್ಮ ಮನೆ ಮುಂದೆನೇ ಆಟ ಆಡಿಸ್ತೀನಿ. ಕೆಲವೊಂದು ಸಲ ಒಂದು ಅರ್ಧ ಗಂಟೆ ಕೆಳಗಡೆ ಹೋಗ್ಬಿಟ್ಟು ಬರ್ತೀನಿ ಅಷ್ಟೇ. ನಮ್ಮದು ಕಂಪ್ನಿ ಏರಿಯಾದಲ್ಲಿ ಮನೆ ಇದೆ. ಹಾಗಾಗಿ ಜನಗಳೇ ಜಾಸ್ತಿ ಇರಲ್ಲ ನಮ್ಮ ದಿಶು ಜೊತೆ ಆಟ ಆಡೋಕ್ಕೆ. ಎದುರುಗಡೆ ಕಂಪ್ನಿ ಮಕ್ಕಳು ಒಂದು ಇಬ್ಬರು ಬರ್ತಾರೆ, ಅವ್ರ ಜೊತೆನೇ ಆಟ ಆಡ್ತಾ ಇರ್ತಾರೆ. ಮನೆ ಏರಿಯಾ ಅಂದರೆ ಚೆನ್ನಾಗಿ ಮಕ್ಕಳಿರ್ತವೆ, ಆಟ ಆಡ್ಬೋದು. ಗಾರ್ಡನ್ ಎಲ್ಲ ಹತ್ರ ಇರುತ್ತೆ. ನಮ್ಮ ಮನೆಗೆ ಗಾರ್ಡನ್ನು ತುಂಬ ಹತ್ರ. ಹಾಗಾಗಿ ಜಾಸ್ತಿ ಹೋಗಲ್ಲ. ವಾರಕ್ಕೊಂದ್ಸತಿ 15 ದಿನಕ್ಕೊಂದ್ಸತಿ ಕರ್ಕೊಂಡು ಹೋಗ್ತೀನಿ ಅಷ್ಟೇ. ಮನೇಲಿ ತುಂಬ ಚೆನ್ನಾಗಿ ಜಾಗ ಇದೆ ಔಟ್ಸೈಡು, ಅಲ್ಲೇ ಆಟ ಆಡಿಸ್ತಾ ಇರ್ತೀನಿ. ಏನು ತರಕ್ಕೆ ಹೋಗ್ತಾ ಇದ್ದೀವಿ? ಬೇಕಾ ನಿಮಗೆ? ಹೊಟ್ಟೆ ಸಿಗ್ತಾ ಇದೆಯಾ? ಓಕೆ. ಏನು ಮಾಡ್ತಾ ಇದ್ದೀರಾ? ಹಂಗೆ ಗೊಂಬೆ ಕಿತ್ತಾಕ್ತಾರಾ? ದಿಶು ವಾಪಸ್ ಹಾಕಿದ್ರೆ ಸರಿ. ಈಗ ಹೊಡ್ಸ್ಕೊತೀಯ ನನ್ನ ಹತ್ರ? ವಾಪಸ್ ಹಾಕು, ಅಜ್ಜಿ ಬಂದ್ರೆ ಹೊಡಿತೈತೆ.
ಎಲ್ಲಿಗೆ ಹೋಗ್ಲಿ? ಅಡುಗೆ ಮನೆಗೆ ಹೋಗಿ ಏನು ಮಾಡಲಿ? ಹಾಂ, ಏನು ಮಾಡಲಿ? ಅಡುಗೆ ಮನೆಗೆ ಹೋಗಿ ಏನೋ ಮಾಡಲಿ? ಹೊಡಿತೀನಿ ಈಗ. ಮುಂದೆ ಇಲ್ಲಾಂದರೆ ಈ ಥರ ಕಿತಾಪತಿ ಆಡ್ತಾ ಇರ್ತಾರೆ ನನ್ನ ಮಕ್ಕಳು. ಸೊ ಗೊಂಬೆ ಎಲ್ಲ ಮೇಲೆ ಎತ್ತಿಟ್ಬಿಟ್ಟು ಅವ್ರಿಗೆ ಸ್ವಲ್ಪ ಆಟಾಡೋಕೆ ಹಚ್ಚಿ ರೂಮ್ ಕ್ಲೀನ್ ಮಾಡೋಣ ಅಂತ ಬಂದೆ. ಮನೇಲಿ ಚಿಕ್ಕ ಮಕ್ಕಳು ಇರೋದ್ರಿಂದ ನಾನು ಬೆಡ್ ಪ್ರೊಟೆಕ್ಟರ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ತುಂಬಾ ಯೂಸ್ಫುಲ್ ಆಗಿದೆ. ಇದು ಲಾಂಗ್ ಲಾಸ್ಟಿಂಗ್ ಇದೆ. ಎಷ್ಟೇ ನೀರು ಹಾಕಿದ್ರೂ ಅಂದರೆ ಬೆಡ್ಗೆ ಅಂಟ್ಕೊಡಲ್ಲ. ಮಕ್ಕಳುಗಳು ಸುಸ್ಸು ಮಾಡಿದ್ರೂ ವೆಟ್ ಆಗಲ್ಲ. ನಾನು ಇದನ್ನು ಆಲ್ಮೋಸ್ಟ್ 3 ಇಯರಿಂದ ಯೂಸ್ ಮಾಡ್ತಾಯಿದ್ದೀನಿ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಡೈಲಿ ಏನು ವಾಶ್ ಬೇಕಾಗಿರಲ್ಲ. ಮಂತ್ಲಿ ಒನ್ಸ್ ಆರ್ ಟ್ವೈಸ್ ಬಂದು ವಾಶ್ ಮಾಡಿದರೆ ಸಾಕು. ಇದು ಗಲೀಜಾಗಬಾರ್ದು ಅಂತ ಇದ್ರ ಮೇಲೆ ನಾರ್ಮಲ್ ಬೆಡ್ಶೀಟ್ನ ಹಾಕಿರ್ತೀನಿ. ಇದು ತುಂಬ 4 ಸೈಡು ಎಲಾಸ್ಟಿಕ್ ಇರೋದ್ರಿಂದ ನೀಟಾಗಿ ಕುತ್ಕೊಳ್ಳುತ್ತೆ. ವೆರೈಟೀಸಲ್ಲಿ ಸಿಗುತ್ತೆ. ಸಿಂಗಲ್ಲು, ಡಬಲ್ಲು, ಮಾಸ್ಟರ್ ಬೆಡ್ಡಲ್ಲೂ ಸಿಗುತ್ತೆ. ಇದನ್ನು ನಾನು ಮೀಶೋದಲ್ಲಿ ತರಿಸಿದ್ದೀನಿ. ಫೋಟೋ ಕಳಿಸ್ತೀನಿ ನೋಡಿ, ಯಾರಿಗೆ ಬೇಕೋ ತರಿಸ್ಕೊಳ್ಳಿ. ಇದ್ರ ಮೇಲೆ ನಾರ್ಮಲ್ ಬೆಡ್ಶೀಟ್ ಹಾಕ್ತೀನಿ. ಇದನ್ನು ಡೈಲಿ 2 ಡೇಸ್ಗೊಂದು ಸತಿ ಚೇಂಜ್ ಮಾಡ್ತಾ ಇರ್ತೀನಿ. ಇದು ಹಾಕಿಲ್ಲ ಅಂದರೆ ಮಕ್ಕಳು ಸುಸು ಮಾಡಿಬಿಟ್ರೆ ಬೆಡ್ಡು ಬೇಗ ಆರಲ್ಲ, ತುಂಬ ವಾಸನೆ ಹೊಡೆಯುತ್ತೆ. ಸೊ ಅದಕ್ಕಾಗಿ ಇದನ್ನು ಯೂಸ್ ಮಾಡಿ. ಯಾರ ಮನೇಲಿ ಮಕ್ಕಳು ಇರುತ್ತೆ ಅವ್ರಿಗೆ ತುಂಬ ಯೂಸ್ ಆಗುತ್ತೆ. ಜಸ್ಟ್ 500ಗೆ ಬರುತ್ತೆ. ಮೀಶೋದಲ್ಲಿ ಯಾವ್ದು ತರಿಸಿರೋದು ನಾನು ಫೋಟೋ ಹಾಕಿದ್ದೀನಿ ನೋಡಿ. ಹಾಗೆ ಇದನ್ನು ವಾಷಿಂಗ್ ಮಿಷಿನ್ ಕೂಡ ಹಾಕ್ಬೋದು. ಹ್ಯಾಂಡ್ ವಾಶ್ ಅಂತಲೇ ಏನಿಲ್ಲ. ಮೇಲ್ಗಡೆ ಹಾಕಿರೋ ಬೆಡ್ಶೀಟ್ ಕೂಡ ನಾನು ಮೀಶೋದಿಂದನೇ ತರಿಸಿರೋದು. 700ಗೆ 400 ಬೆಡ್ಶೀಟ್ ಸಿಗುತ್ತೆ. ನನ್ನ ಮಕ್ಕಳು ಸ್ಕೂಲ್ ರಜೆ ಇದ್ದರೆ ರೂಮ್ ಈ ಥರ ಇರುತ್ತೆ ನೋಡಿ. ಇಷ್ಟೆಲ್ಲ ಗಲೀಜು ಮಾಡಿದ್ದಾರೆ. ಈಗೆಲ್ಲನೂ ಕ್ಲೀನ್ ಮಾಡ್ತಾಯಿದ್ದೀನಿ. ಹೊರಗಡೆ TV ನೋಡು ಅಂದರೆ ಸಾಕು ಓಡಿ ಬರ್ತಾಯಿದ್ದಾನೆ ನಮ್ಮ ಚಿಂಟು. ಬೆಡ್ಶೀಟ್ಸ್ ಎಲ್ಲ ಒಗ್ದಾಕಿದ್ದೆ ತಂದುಬಿಟ್ಟು ಮಡ್ಚಿಡ್ತಾ ಇದ್ದೀನಿ. ಎಷ್ಟು ಸತಿ ಕ್ಲೀನ್ ಮಾಡಿದ್ರು ಅಷ್ಟೇ ಮತ್ತೆ ಗಲೀಜು ಮಾಡ್ತಾಯಿರ್ತಾರೆ. ಸ್ಯಾಟರ್ಡೆ ಸಂಡೇ ಬಂದರೆ ಅಂತೂ ನನಗೆ ಜಾಸ್ತಿ ಕೆಲಸ. ಟಿವಿಲಿ ಮ್ಯಾಕ್ಸ್ ಪಿಕ್ಚರ್ ಬರ್ತಾಯಿದೆ. ಸೊ ಅದಕ್ಕೆ ತುಂಬ ಇಂಟ್ರೆಸ್ಟ್ ಕೊಟ್ಟು ನೋಡ್ತಾ ಇದ್ದಾರೆ ಇಬ್ಬರು ಅಪ್ಪ ಮಕ್ಕಳು. ನನಗೂ ನೋಡ್ಬೇಕಂತ ಆಸೆ ಇತ್ತು, ಬಟ್ ರೂಮ್ ಕ್ಲೀನ್ ಮಾಡ್ತಾಯಿದ್ದೀನಿ. ನಿನ್ನೆ ಮಕ್ಕಳಿಗೆ ಟಿ ಶರ್ಟ್ ತಂದಿದ್ದಾರೆ. ಅವ್ರಿಗೆ ಅಂತ ತರಕ್ಕೆ ಹೋದ್ರು ಚೆನ್ನಾಗಿದೆ ಅಂತ ತಂದಿದ್ದಾರೆ. 4 ಟಿ ಶರ್ಟ್ಸು ತುಂಬ ಚೆನ್ನಾಗಿದೆ ಕ್ವಾಲಿಟಿ, ಕಲರು. ಬಟ್ ಇಬ್ಬರಿಗೂ ಒಂದೇ ಕಲರ್ ತಂದಿಲ್ಲ. ನಾನು ಆಲ್ಮೋಸ್ಟ್ ಟ್ವಿನ್ಸ್ ಥರ ಒಂದೇ ಕಲರು ಹಾಕೋದು. ನಾನು ತಂದರೆ ಸೇಮ್ ತಂದಿರ್ತೇನೆ. ನಮ್ಮ ಮನೆಯವ್ರು ತಂದರೆ ಯಾವ್ದು ಸಿಗುತ್ತೋ ಅಂತ ತರ್ತಾರೆ. ನೋಡೋಣ, ನಾಳೆ ಆ ಕಡೆ ಹೋದರೆ ಕಲರ್ ಎಕ್ಸ್ಚೇಂಜ್ ಮಾಡೋಣ ಅಂದ್ಕೊಂಡಿದ್ದೇನೆ. ಬಟ್ ಕ್ವಾಲಿಟಿ ಚೆನ್ನಾಗಿದೆ 4, ಬಟ್ ಕಲರ್ ಮ್ಯಾಚಿಂಗ್ ಇಲ್ಲ. ರೂಮ್ ಬಟ್ಟೆ ಮಡ್ಚಿಡೋದು, ಬೆಡ್ಶೀಟ್ ಮಡ್ಚಿಡೋದೆಲ್ಲ ಆಯಿತು. ಸ್ವಲ್ಪ ಕಸ ಗುಡಿಸ್ಬಿಟ್ರೆ ಕ್ಲೀನ್ ಆಯಿತು. ಡೈಲಿ ಎಲ್ಲನೂ ಕ್ಲೀನ್ ಮಾಡೋಕ್ಕಾಗಲ್ಲ. ಒಂದಿನ ರೂಮ್ ಕ್ಲೀನ್ ಮಾಡ್ಕೊತೀನಿ, ಇನ್ನೊಂದು ದಿನ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಇವತ್ತು ಮಧ್ಯಾಹ್ನನೇ ಅಡುಗೆ ಮಾಡಿದ್ದೆ. ಸೊ ಹಾಗಾಗಿ ಅಡುಗೆ ಮನೇಲಿ ಏನು ಕೆಲಸ ಇಲ್ಲ. ಅನ್ನ ತಿಳಿಸಾರು ಇದೆ. ಸ್ವಲ್ಪ ಅದಕ್ಕೇನಾದರೂ ಎಗ್ ಬೇಯಿಸ್ತೀನಿ, ಇಲ್ಲ ಆಮ್ಲೆಟ್ ಏನಾದರೂ ಹಾಕ್ಕೊಂಡು ತಿನ್ನಬೇಕು. ಮ್ಯಾಕ್ಸ್ ಪಿಕ್ಚರ್ ಇದೆ, ನೋಡಬೇಕು. ನನಗೂ ತುಂಬ ಇಂಟ್ರೆಸ್ಟ್ ಇದೆ. ಫಸ್ಟ್ ಟೈಮ್ ಥಿಯೇಟ್ರಲ್ಲಿ ನೋಡಿದ್ವಿ, ಇನ್ನೊಂದು ಸತಿ ನೋಡೋಣ ಅನ್ನೋ ಥರ ಇತ್ತು. ಬಟ್ ಆಲ್ರೆಡಿ ಜಿ ಕನ್ನಡದಲ್ಲಿ ಹಾಕಿದ್ದಾರೆ, ನೋಡ್ತಾಯಿದ್ದೀನಿ. ಇದು ಕಂಪ್ಲೀಟ್ ನಮ್ಮ ರೂಮು. ಹೀಗೆ ಕ್ಲೀನ್ ಮಾಡಿದೆ. ಮತ್ತು ನಾಳೆ ಸಂಡೇ ಅದೇ ರೀತಿ ಮಾಡ್ತಾರೆ. ಮತ್ತು ನೈಟ್ ಕ್ಲೀನ್ ಮಾಡಬೇಕು. ದಿನಕ್ಕೆ 4 ಸತಿ ಕಸ ಗುಡಿಸಿದ್ರು ಹಂಗೆ ಮಾಡೋದವರು. ನಾನು ಹಾಲಲ್ಲಿ ಕೂತ್ಕೊಂಡು TV ನೋಡ್ತಾ ಇದ್ದಾರೆ ಅಂದ್ಕೊಂಡಿದ್ದೀನಿ. ಈ ಥರ ಕಿತಾಪತಿ ಮಾಡ್ತಾಯಿದ್ದಾರೆ ಇಬ್ಬರು. ಸೊ ಹೆಂಗೆ ಸುಮ್ಮನೆ ಇದ್ದರೆ ಸಾಕಪ್ಪ ಅಂತ ಕೈ ಬಿಟ್ಟಿದ್ದೆ. ಇವಾಗೆಲ್ಲ ನಂದು ಕೆಲಸ ಮುಗೀತು. ಪಿಕ್ಚರ್ ನೋಡ್ತಾಯಿದ್ದೀನಿ. ತುಂಬ ಇಂಟ್ರೆಸ್ಟಿಂಗ್ ಇದೆ. ಯಾರೆಲ್ಲ ಮ್ಯಾಕ್ಸ್ ಪಿಕ್ಚರ್ಗೆ ಹೋಗಿದ್ರಿ ಕಮೆಂಟ್ ಮಾಡಿ. ಯಾರೆಲ್ಲ ಫಿಲಮ್ ಥಿಯೇಟ್ರಲ್ಲಿ ನೋಡಿಲ್ಲ ನೋಡಿ. ಇವತ್ತು ತುಂಬ ಚೆನ್ನಾಗಿದೆ ಪಿಕ್ಚರು. ನನಗೂ ತುಂಬ ಇಷ್ಟ ಸುದೀಪ್ ಸರ್ ಪಿಕ್ಚರ್ ಅಂದರೆ.
ಇವಾಗ ರಾತ್ರಿ ಊಟಕ್ಕೆ ಜಸ್ಟ್ ಆಮ್ಲೆಟ್ ಮಾಡ್ತಾಯಿದ್ದೀನಿ ಮಕ್ಕಳಿಗೆ. ಅವರಿಗೆ ಈರುಳ್ಳಿ ಏನು ಹಾಕಲ್ಲ, ಕರಿಬೇವು ಕೊತ್ತಂಬರಿ ತಿನ್ನಲ್ಲ ಅವರು. ಜಸ್ಟ್ ಎಗ್ ಒಡೆದಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಪೆಪ್ಪರು ಸ್ವಲ್ಪ ಲೈಟಾಗಿ ಖಾರ ಹಾಕ್ಬಿಟ್ಟು ಮಾಡಿ ತಿನ್ನಿಸ್ತೀನಿ ಇಬ್ಬರಿಗೂ. ನಮಗೆ ಮಾಡಿಕೊಂಡ್ರೆ ಎಲ್ಲ ಈರುಳ್ಳಿ ಹಾಕ್ತೀವಿ, ಇಲ್ಲಾಂದರೆ ಇಲ್ಲ. ಅವರಿಗೆ ಡೈಲಿ 1 ಎಗ್ ಖಾರ ಕೊಡ್ತಾಯಿರ್ತೀನಿ. ಒಂದು ಸತಿ ಬಾಯ್ಲ್ಡ್ ಎಗ್ಗು, ಒಂದು ಸತಿ ಆಮ್ಲೆಟು, ಇಲ್ಲ ಬ್ರೆಡ್ ಆಮ್ಲೆಟ್ ಆ ಥರ. ಇವಾಗ ಆಮ್ಲೆಟ್ ರೆಡಿ ಆಯಿತು. ಅನ್ನ ಟೊಮೆಟೊ ಸಾರು ಹಾಕ್ಕೊಂಡಿದ್ದೀನಿ. ಅವ್ರಿಗೆ ಊಟ ಮಾಡಿಸ್ಬಿಟ್ಟು ಮಲಗಬೇಕು. ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.